ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಬೆಳಗ್ಗೆನೂ ದರ್ಶನ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಬಂದು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಈಗ ಮತ್ತೆ ಗಾಡಿ ಹತ್ತುತ್ತಾ ಇದ್ದೀವಿ. ಗಾಡಿ ಹತ್ಕೊಂಡು ಹೋಗಿ ಮತ್ತೆ ಇನ್ನೊಂದು ಸ್ವಲ್ಪ ದೇವರುಗಳ ದರ್ಶನವನ್ನು ಮಾಡೋಣ. ಇವತ್ತು ಫುಲ್ಲು ದರ್ಶನ ಡೇನೇ. ಇವತ್ತು ಎಲ್ಲ ದೇವಸ್ಥಾನಗಳನ್ನು ನೋಡೋಣ ಹೆಂಗಿದೆ ಅಂತ. ಆ್ಯಂಡ್ ನಿಮಗೂ ತೋರಿಸ್ತೀನಿ. ವಿಶಾಲಾಕ್ಷಿ ನಾನು ನೋಡಿಲ್ಲ ಐನು, ಬಟ್ ನಾವು ನಾಳೆ ತೊಗೊಳ್ತಾ ಇದ್ದೀವಿ ಅದನ್ನ, ಬಿಕಾಸ್ ಮತ್ತೆ ಅದೇ ರೋಡಿಗೆ ಹೋಗ್ತಾ ಇಲ್ಲ. ಇವಾಗ ಫಸ್ಟು ಹೋಗೋಣ ವಾರಣಾಸಿ ಲೋಕಲಲ್ಲಿರುವಂತಹ ಎಲ್ಲ ದೇವಸ್ಥಾನಗಳನ್ನ ನೋಡಿ ಟ್ರಿಪ್ ಮಾಡ್ಕೊಂಡು ಬರೋಣ ಅಂತ ಹೇಳ್ತಾ ಸಿ ಯು ದೇರ್. ಸೊ ಸ್ಯಾರೀಸ್ ನೋಡೋದಕ್ಕೆ ಬಂದಿದ್ದೀವಿ ಇವಾಗ. ಬನಾರಸಿ ಸ್ಯಾರಿ, ಪ್ಯೂರ್ ಬನಾರಸಿ ನಮ್ಮ ಅತ್ತೆ ಹೇಳ್ತಾ ಇದ್ದಾರೆ. ಏನತ್ತೆ? ಪ್ಯೂರ್ ಬನಾರಸಿ. ಇಬ್ರು ರೆಡಿಯಾಗಿ ಕೂತಿದ್ದಾರೆ, ಶಾಪಿಂಗ್ ಮಾಡಲೇಬೇಕು. ಆದ್ರೆ ಇವರು ಕೊಡ್ಸಲ್ಲ ಅಂತ ಕೂತಿದ್ದಾರೆ, ಇವರು ತಗೋತೀವಿ ಅಂತ ಕೂತಿದ್ದಾರೆ. ನೋಡೋಣ ಈಗ ಏನೇನಾಗತ್ತೆ ಅಂತ. ಇವರಲ್ಲಿ 5,000 ರೂಪಾಯಿ ಸೀರೆ ತೋರಿಸ್ತಾ ಇದ್ದಾರೆ. ಇವರಿಬ್ರು ಕುತ್ಕೊಂಡು 1,500 ಕೇಳ್ತಾ ಇದ್ದಾರೆ. ಅವ್ರು ಕೊಡ ಇವರೊಳ್ಳೆ ಸಂಡೆ ಬಜಾರಿಗೆ ಬಂದಿರ್ತಾರೆ. ಸೊ ಇವಾಗೆಲ್ಲ ಫುಲ್ ಲೇಡೀಸ್ ಕುತ್ಕೊಂಡು ನೋಡ್ಬಿಟ್ಟಿದ್ದಾರೆ. ನಾನು ಒಂದೇ ಒಂದು ಸೆಲೆಕ್ಟ್ ಮಾಡಿದ್ದೀನಿ, ಆ ಯೆಲ್ಲೋ ಕಲರ್ದು. ನೋಡೋಣ ಎಷ್ಟು ಹೇಳ್ತಾರೆ ಅಂತ. 1.5 ಸ್ಯಾರಿ ನೋಡೋಕೆ ಬಂದಿದ್ವಲ್ವಾ, ನೋಡಿದ್ವಿ. ಆ್ಯಕ್ಚುಲಿ ಕೆಲವೊಂದು ತುಂಬ ಇಷ್ಟನೂ ಆಯಿತು. ಬಟ್ ಏನಾಗಿದೆ ಅಂದರೆ ಪ್ಯೂರ್ ಬನಾರಸ್ ಸೀರೆನೂ ಇದೆ. ಅವ್ರು ಹೇಳಿದ್ರು 12,000 ಪ್ಲಸ್ ಅಂತ. ಬಟ್ ನನಗೆ ಅಷ್ಟು ಆ್ಯಕ್ಚುಲಿ ಬನಾರಸ್ ಸೀರೆ ಇಷ್ಟ ಆಗಲ್ಲ. ಸೊ ನಾನು ಬನಾರಸ್ ಸ್ಯಾರಿ ತೊಗೊಳ್ಳೋಕ್ಕೆ ಐಡಿಯಾನೂ ಇರಲಿಲ್ಲ. ನಾರ್ಮಲಿ ಯಾವ್ದಾದ್ರು ಲೈಕ್ ಕಾಟನ್ ಮಿಕ್ಸ್ ಥರ ಅಥವಾ ಸಿಲ್ಕ್ ಮಿಕ್ಸ್ ಥರನೇ ನಾನು ನೋಡೋದು ರೆಗ್ಯುಲರಾಗಿ. ಸೊ ಅದನ್ನೇ ನೋಡೋಕ್ಕೆ ಅಂತ ಹೋದೆ. ಆದರೆ ಲಿಟ್ರಲಿ ಅದು ನನಗೆ ಸ್ವಲ್ಪ ಸೀರೆ ಗೊತ್ತಿದೆ ಪ್ರೈಸಸ್ ಎಲ್ಲ. ಅದು 1,000 ಅಥವಾ 1,500 ರುಪೀಸಿನ ಸೀರೆ ಅವ್ರು 4,500 5,000 ಎಲ್ಲ ಹೇಳ್ತಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಇಟ್ ಇಸ್ ವರ್ತಿ. ನಂಗೆ ಗೊತ್ತು ಈ ಥರ ಶಾಪ್ಗಳಲ್ಲೆಲ್ಲ ಆಬ್ವಿಯಸ್ಲಿ ಜಾಸ್ತಿನೇ ಇರುತ್ತೆ, ನಂಗೆ ಕನೆಕ್ಟಾಗಿ ಗೊತ್ತು. ಪ್ರತಿ ಸರಿ ಬಂದಾಗ ಇಟ್ ಹ್ಯಾಪನ್ಸ್, ಐ ನೋ. ಬಟ್ ನಂಗೆ ಸೀರೆ ಥರ ಕರೆಕ್ಟಾಗಿ ಗೊತ್ತಿರೋದ್ರಿಂದ ಬಂದು ಮೋಸ ಹೋಗಬೇಡಿ. ಯಾಕೆಂದರೆ ಇದು ಬರೀ 1,000 1,500 ಸೀರೆಗಳು ಅವ್ರು ತೊಗೊಂಬಂದು ಇಟ್ಕೊಂಡು 4,000 5,000 ಮಾರ್ತಾಯಿದ್ದಾರೆ. ಸೊ ಮೇಕ್ ಶ್ಯೂರ್ ನೀವು ಪ್ರಾಪರ್ ತೊಗೋತೀರ. ಅದಕ್ಕಿಂತ ನಮ್ಮ ಬೆಂಗಳೂರಲ್ಲೇ ಒಳ್ಳೊಳ್ಳೆ ಸೀರೆಗಳು ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ. ಸೊ ಮೇಕ್ ಶ್ಯೂರ್ ಯು ಆರ್ ಬೈಯಿಂಗ್ ಸಮ್ವೇರ್ ದೇರ್ ಆ್ಯಂಡ್ ನಾಟ್ ಹಿಯರ್. ಇಂಥ ಜಾಗಗಳಿಗೆ ಬಂದಾಗ ಆಬ್ವಿಯಸ್ಲಿ ನೀವು ಯಾವುದೇ ಪ್ಯಾಕೇಜ್ ಜೊತೆ ಬಂದರೆ ಅಥವಾ ನೀವೇ ಓನಾಗಿ ಬಂದರೆ ಅಥವಾ ಯಾವುದೇ ಅಂದರೂ ಲೋಕಲ್ ಸೈಟ್ ಸೀನ್ ಜೊತೆಗೆ ಇದೊಂದನ್ನು ಆ್ಯಡ್ ಮಾಡ್ತಾರೆ ಶಾಪಿಂಗ್ ಅಂತ. ಆದರೆ ಈ ಥರ ಆಗುತ್ತೆ. ಸೊ ಹುಷಾರು ಬೈ ಮಾಡುವಾಗ ಅಂತ ಹೇಳ್ತಾ ಲೆಟ್ಸ್ ಗೋ ಟು ರೋಮ್ ದ ಸಿಟಿ ಫಸ್ಟ್. ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಇದೆ. ಸೊ ಐ ಹೋಪ್ ನಿಮ್ಗೆ ಎಲ್ರಿಗೂ ಅದ್ರ ಬಗ್ಗೆ ಗೊತ್ತಿದೆ. ವಿಡಿಯೋ ಬ್ಲಾಗ್ ಜಾಸ್ತಿ ಹೋಗುತ್ತೆ. ಸೊ ಹಾಗಾಗಿ ನೀವು ಬನಾರಸ್ ಹಿಂದೂ ಯೂನಿವರ್ಸಿಟಿ ಬಗ್ಗೆ ನೋಡ್ಕೊಳ್ಳಿ. ಐ ಥಿಂಕ್ 90% ಆಫ್ ದ ಪೀಪಲ್ ನೋ ಅಬೌಟ್ ಬನಾರಸ್ ಹಿಂದೂ ಯೂನಿವರ್ಸಿಟಿ. ಆ್ಯಂಡ್ ಕ್ಯಾಂಪಸ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ದೊಡ್ಡ ಯೂನಿವರ್ಸಿಟಿ ಇದು. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ, ಅಂದರೆ ಬಂದಿದ್ದೀವಿ ಆಲ್ರೆಡಿ. ಇಲ್ಲಿ ಒಂದು ಬಿರ್ಲಾ ಟೆಂಪಲ್ ಇದೆ. ದಟ್ ಈಸ್ ಆಲ್ಸೋ ರಿಪ್ಲಿಕೇಶನ್ ಆಫ್ ಕಾಶಿ ವಿಶ್ವನಾಥ ಟೆಂಪಲ್. ಅದರೊಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಹೋಗೋಣ, ಹೋಗ್ಬಿಟ್ಟು ಬಿರ್ಲಾ ಟೆಂಪಲ್ನು ನೋಡಿ, ವಿಶ್ವನಾಥ ಟೆಂಪಲ್ ಥರನೇ ಏನೋ ಮಾಡಿದಾರಂತಲ್ವ, ಅದನ್ನೂ ನೋಡೋಣ ಹೇಗಿದೆ ಅಂತ. ಇವತ್ತಿಂದ ಪ್ರಾಪರ್ ಸೈಟ್ ಸೀಯಿಂಗ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಬೆಳಗ್ಗೆ ನಮಗೆ ಕವರ್ ಮಾಡಬೇಕಿದ್ದು ತುಂಬ ಜಾಗ ಇದ್ರೂ ದರ್ಶನದಲ್ಲಿ ಲೇಟ್ ಆಯ್ತಲ್ಲ. ಸೊ ಹಾಗಾಗಿ ದಟ್ ವಾಸ್ ಅವರ್ ಫಸ್ಟ್ ಥಿಂಗ್. ಅದಕ್ಕೆ ನಾವು ಫಸ್ಟ್ ಮಾರ್ನಿಂಗೇ ನೆನ್ನೆ ಇನ್ನೂ ಬಂದಿದ್ರು ಫಸ್ಟ್ ಮಾರ್ನಿಂಗಿಗೆ ಇದನ್ನೇ ಇಟ್ಟಿದ್ವಿ. ಯಾಕೆಂದರೆ ಆಬ್ವಿಯಸ್ಲಿ ಕಾಶಿ ವಿಶ್ವನಾಥ ಇಲ್ಲಿಗೆ ಬಂದಮೇಲೆ ಅದೇ ಇಂಪಾರ್ಟೆಂಟು ಅಂತ. ಸೊ ಇವಾಗ ಕಂಪ್ಲೀಟ್ ಆಗಿದೆ ಅದ್ರ ದರ್ಶನ. ಇವಾಗ ಬೇರೆ ಎಲ್ಲ ನೋಡೋ ಟೈಮು. ಸೊ ಲೆಟ್ಸ್ ಸಿ ದೇರ್ ಆ್ಯಂಡ್ ಏನೇನು ಸೈಟ್ ಸೀಯಿಂಗ್ ಇದೆ ಇಲ್ಲಿ ಲೋಕಲ್ ಅಂತ. ನೀವು ಬಂದರೂ ಕಾಶಿಗೆ ಬಂದರೂ ನೋಡಿರ್ತಾರೆ ಕೆಲವರು, ಬಟ್ ಇನ್ಯಾವುದಾದ್ರೂ ಡಿಫ್ರೆಂಟ್ ಒನ್ ಇದ್ದಾರೆ. ಆ್ಯಸ್ ಐ ಸೆಡ್ ಐ ಆಮ್ ಕಮಿಂಗ್ ಹಿಯರ್ ಫಾರ್ 5th ಟೈಮ್. ಸೊ ತೋರಿಸ್ತೀನಿ. ನೀವು ಏನಾದರೂ ಲಾಸ್ಟ್ ಟೈಮ್ ಬಂದು ಈ ಪ್ಲೇಸ್ಗಳನ್ನ ಮಿಸ್ ಮಾಡಿದರೆ ನೆಕ್ಸ್ಟ್ ಟೈಮ್ ಮಿಸ್ ಮಾಡಬೇಡಿ. ಬಂದಾಗ 1 ಡೇ ಅಷ್ಟೇ ಆರಾಮಾಗಿ ಸುತ್ಕೊಂಡು ಹೋಗ್ಬೋದು. 1 ಡೇಲಿ ಎಲ್ಲದನ್ನೂ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಲೆಟ್ಸ್ ಎಂಟರ್. ಸೊ ಇಲ್ಲೇ ಅದೇ ನೋಡಿ, ಶ್ರೀ ವಿಶ್ವನಾಥ ಟೆಂಪಲ್ ಅಂತ. ಏನಪ್ಪ ಹೇಗಿದೆ? ಹೂ ಕಟ್ಟಿರೋದ್ರ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದಾರೆ.
ಆ್ಯಂಡ್ ಇಲ್ಲಿ ಈ ಯೂನಿವರ್ಸಿಟಿಲಿ ಒಂದು ಸ್ಪೆಷಲ್ ಇದೆ. ಇಲ್ಲಿ ಒಂದು ಹಾಸ್ಪಿಟಲ್ ಇದೆ. ಆ ಹಾಸ್ಪಿಟಲ್ ಎಂಟ್ರಿಗೆ ₹1 ಜಸ್ಟ್ ₹1 ಕೊಟ್ಟು ಹೋದರೆ ಅಲ್ಲಿ ಏನೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಅದು ಲಿಟ್ರಲಿ ಫ್ರೀ. ಸೊ ಇವಾಗ ಒಳಗಡೆ ಹೋಗೋಣ. ಆ್ಯಂಡ್ ಈ ಯೂನಿವರ್ಸಿಟಿ ಬಗ್ಗೆ ಕೇಳೇ ನಮಗೆ ಎಷ್ಟೊಂದು ಖುಷಿ ಇರುತ್ತೆ. ಇವಾಗ ನಾವು ಪ್ರೆಸೆಂಟ್ಲಿ ಈ ವಿಶ್ವನಾಥ ಟೆಂಪಲ್ ಒಳಗಡೆ ಹೋಗಿ ಇಲ್ಲಿ ಹೆಂಗಿದೆ ಅಂತ ನೋಡೋಣ. ಲೆಟ್ಸ್ ಗೋ. ಲುಕ್ ಆ್ಯಟ್ ದ ಇಂಟೀರಿಯರ್. ಎಷ್ಟು ಹಳೆಯದಾದರೂ ಕೂಡ ಎಷ್ಟು ಚೆನ್ನಾಗಿದೆ ಇವಾಗ್ಲೂ ಅಂದರೆ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ಸೊ ಒಳಗಡೆ ಹೋಗ್ತಾ ಇದ್ದೀನಿ. ಓ ಮೈ ಗಾಡ್, ಲುಕ್ ಅಟ್ ದಿಸ್. ಆಚೆ ಈಚೆ ಎಲ್ಲ ದೇವಸ್ಥಾನ ಎಲ್ಲ ಕಾಮನ್, ದೇವರುಗಳೆಲ್ಲ. ಒಳಗಡೆ ವಿಡಿಯೋ ಅಫ್ಕೋರ್ಸ್ ತಗೊಳಂಗಿರಲಿಲ್ಲ. ಇಟ್ಸ್ ಓಕೆ. ಅದು ಏನಂದರೆ ತುಂಬ ಚೆನ್ನಾಗಿತ್ತು. ಸೇಮ್ ವಿಶ್ವನಾಥ ಮೇನ್ ಹೆಂಗಿದೆಯೋ ಅದೇ ಥರನೇ ಇದೆ ಇಲ್ಲಿ, ಆದರೆ ಮುಟ್ಟೋದಕ್ಕೆ ಅವಕಾಶ ಇದೆ. ಸೊ ನಾವೆಲ್ಲರೂ ಟಚ್ ಮಾಡಿ ಅಲ್ಲಿ ಅದರಲ್ಲಿದ್ದಂತಹ ನೀರನ್ನ ಕೂಡ ಎಲ್ಲ ತಲೆ ಮೇಲೆ ಕೂಡ ಸ್ಪ್ರಿಂಕಲ್ ಮಾಡಿದ್ರು. ಸೊ ಅಷ್ಟೇ ಡಿಫ್ರೆನ್ಸು. ಆ್ಯಂಡ್ ದೇವರು ಸೇಮೇ ಕಾಣ್ತಾ ಇತ್ತು. ಇಲ್ಲಿ ನಾವು ಟಚ್ ಮಾಡಿದ್ವಿ, ಅಲ್ಲಿ ದೂರದಿಂದ ನೋಡಿದ್ವಿ, ಅಷ್ಟೇ ಡಿಫ್ರೆನ್ಸು. ಸೊ ಅಲ್ಲಿ ಬೇಗ ಬೇಗ ಮಾಡಿದ್ವಿ ದರ್ಶನ. ಇಲ್ಲಿ ಸ್ವಲ್ಪ ಶಾಂತವಾಗಿ ನೀಟಾಗಿ ಮಾಡ್ಕೊಂಬಂದಂಗೆ ಆಯಿತು. ನಂದಿ ಇದೆ, ನಂದಿ ನೋಡಿಬಿಟ್ಟು ಹೊರಡೋಣ ಇಲ್ಲೆಲ್ಲ. ಸೊ ಇದು ನೋಡಿ, ಇದು ಫುಲ್ ಕಾಣ್ತಾ ಇರೋದು ಸುತ್ತ ಹಿಂಗಿದೆ ಆಯ್ತಾ. ಇದೇ ಇಲ್ಲೋಗಿ ನಿಮಗೆ ಏನು ಕಾಣ್ತದೆ ಇದೇ ಥರ ಸುತ್ತ ಇದೆ. ಈ ಥರ ಪುಟ್ಟದ್ದು ಮಧ್ಯ ನಂದಿ ನೋಡಿದ್ವಿ. ಇವಾಗ ಇಲ್ಲಿ ಏನೋ ಹಿಂದಿಲಿ ಬರ್ತಿದ್ದಾರೆ, ಹೋಮದ ಜಾಗ ಐ ಥಿಂಕ್. ಯಾ, ಇಟ್ ಈಸ್ ಅ ಹೋಮದ ಜಾಗ. ಸೊ ಬೇಡ ಇವಾಗ ಸದ್ಯಕ್ಕೆ. ಅಲ್ಲೇ ಇದೆ ನೋಡಿ ನಂದಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಹನುಮಾನ್ ಚಾಲೀಸ್ನ ಬರ್ತಿರೋದು ತುಳಸಿದಾಸ್ ಅವರು ಅಂತ ಗೊತ್ತಾಗಿದೆ ನಮಗೆ. ಆಬ್ವಿಯಸ್ಲಿ ಗೊತ್ತು. ತುಳಸಿದಾಸ್ ಅವರಿಗೆ ಪ್ರತ್ಯಕ್ಷವಾಗಿ ಹನುಮಾನ ನೋಡಿದ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ. ವಾಟ್ ಇಸ್ ದಟ್ ನೇಮ್ ಭಯ್ಯ? ಸಂಕಟ್ ಮೋಚನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಈಗ. ಅಲ್ಲಿ ಫೋನ್ಸು, ಕ್ಯಾಮ್ರಾ, ಇನ್ಕ್ಲೂಡಿಂಗ್ ಮೇಕಪ್ ಕಿಟ್ ಸಮೇತ ಏನು ಅಲೋ ಮಾಡಲ್ಲ. ಡಿಜಿಟಲ್ ವಾಚ್, ಇವಾಗ ಡಿಜಿಟಲ್ ವಾಚು ಮತ್ತು ಫೋನು ಎಲ್ಲ ರೆಗ್ಯುಲರಾಗಿ ಎಲ್ಲ ಕಡೆನೂ ಮಾಡಲ್ಲ, ಗೊತ್ತು ನಮಗೆ. ಬಟ್ ಮೇಕಪ್ ಕಿಟ್ ಇಸ್ ಲೈಕ್ ಕ್ವಶನ್ ಮಾರ್ಕ್ ಅಲ್ಲ. ಯಾಕೆ ಇಲ್ಲಿ ಮಾತ್ರ ಅಂದರೆ ಬಾಂಬೆಯಲ್ಲಿ ನಮಗೆ ಗೊತ್ತು, ಲೈಕ್ ವಿ ಹ್ಯಾಡ್ ಅ ಬ್ಲಾಸ್ಟ್ ಇನ್ ಬಾಂಬೆ, ಇನ್ ತಾಜ್ ಎಲ್ಲ. ಸೊ ಅದೇ ಟೈಮಲ್ಲಿ ಇಲ್ಲಿ ಕೂಡ 4 ಕಡೆ ಬ್ಲಾಸ್ಟ್ ಆಗಿದೆ ಬಿಕಾಸ್ ಆಫ್ ಮೇಕಪ್ ಕಿಟ್. ಅದೇ ಟೈಮಲ್ಲಿ ಒಂದು ಸಿವಿಲ್ ಕೋರ್ಟು, ಆಮೇಲೆ ರೈಲ್ವೆ ಸ್ಟೇಷನ್ನು, ಒಂದು ಸಂಕಟ್ ಮೋಚನ್ ಅಂದರೆ ನಾವು ಹೋಗ್ತಿರೋ ಜಾಗ, ಇನ್ನೊಂದು ಅಂತ ಹೇಳಿದ್ರು. ಸೊ 4 ಕಡೆ ಅಂದರೆ ಗಂಗಾ ಆರತಿ ನಡೆಯುತ್ತಲ್ಲ ಅಲ್ಲಿ. ಸೊ 4 ಕಡೆ ಬ್ಲಾಸ್ಟ್ ಆಗಿತ್ತಂತೆ. ಹಾಗಾಗಿ ಇಲ್ಲಿ ಮೇಕಪ್ ಕಿಟ್ಟು ಕೂಡ ಅಲೋ ಮಾಡೋದಿಲ್ಲ ಅಂತ ನಮ್ಗೆ ಇವಾಗ ವಿಚಾರ ಗೊತ್ತಾಯಿತು. ಇಟ್ಸ್ ಗುಡ್. ನಾವು ಅನ್ಕೊಂತೀವಿ ಇದು ರೂಲ್ಸ್ ಮಾಡ್ತಾರೆ, ಅದು ರೂಲ್ಸ್ ಮಾಡ್ತಾರೆ ಅಂತ. ಬಟ್ ಮಾಡೋದ್ರಲ್ಲಿ ಆಬ್ವಿಯಸ್ಲಿ ಒಂದು ಅರ್ಥ ಇರುತ್ತೆ. ಐ ಡೋಂಟ್ ಥಿಂಕ್ ಸೊ ನನಗೆ ಅದನ್ನು ತೋರ್ಸೋಕ್ಕೆ ಆಗುತ್ತೆ ಅಂತ. ಬಟ್ ನೆಕ್ಸ್ಟ್ ಟೈಮ್ ನೀವು ಬಂದರೆ ಮಿಸ್ ಮಾಡ್ದಲ್ಲೇ ಹೋಗಿ ಬನ್ನಿ. ಇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ರೆಕಾರ್ಡ್ ಅಟ್ಲೀಸ್ಟ್ ಹೊರಗಡೆಯಿಂದ. ಒಳಗಡೆ ಏನು ತೊಗೊಂಡು ಹೋಗೋಂಗಿಲ್ಲ, ನಾವೆಲ್ಲ ವೆಹಿಕಲ್ ಎಲ್ಲ ಬಿಟ್ಟು ಹೋಗ್ತೀವಿ. ಸೊ ಒಳಗಡೆ ಅಕಸ್ಮಾತ್ ಏನಾದರೂ ಹೊರಗಡೆ ಔಟ್ಡೋರ್ ಶಾಟ್ ಸಿಕ್ಕಿದ್ರೆ ಐ ವಿಲ್ ಅಪ್ಲೋಡ್. ಸೊ ಜಸ್ಟ್ ದರ್ಶನ ಮಾಡ್ಕೊಂಬಂದ್ವಿ. ಸಾರಿ ಯಾವುದೇ ಶಾರ್ಟ್ಸ್ ನಮಗೆ ಸಿಗಲಿಲ್ಲ ಬಿಕಾಸ್ ನಾವು ಕಂಪ್ಲೀಟ್ ಎಲ್ಲ ಒಂದು ಬ್ಯಾಗಲ್ಲಿ ಇಟ್ಕೊಂಡಿದ್ವಿ. ಆದರೆ ಐ ನೀಡ್ ಟು ಸೇ ಫ್ಯೂ ಥಿಂಗ್ಸ್ ಅದ್ರ ಬಗ್ಗೆ. ಏನಂತ ಅಂದರೆ ಅಲ್ಲಿ ಒಂದು ಬ್ಯಾನಿಯನ್ ಟ್ರೀ ಇತ್ತು. ಆ ಬ್ಯಾನಿಯನ್ ಟ್ರೀಗೆ ತುಳಸಿದಾಸ್ ರಾಮ 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 ಅಂತ ಹೇಳಿನೇ ಅವ್ರು ಹೇಳಿನೇ ಹನುಮ ಪ್ರತ್ಯಕ್ಷ ಆಗಿತ್ತು ಅನ್ನೋ ಒಂದು ಹಿಸ್ಟ್ರಿ ಇದು. ಅದ್ರ ಜೊತೆಗೆ ಆ ಹನುಮಾನ್ ಏನಿದೆ ಅಲ್ಲಿ ನಾವು ಹೋಗಿದ್ದಿವಾಗ, ಅಲ್ಲಿರೋಂಥ ಹನುಮಾನ್ ಮಣ್ಣಿಂದು. ಸೊ ಎಷ್ಟೋ ವರ್ಷಗಳ ಹಿಂದೆ ಉದ್ಭವ ಆಗಿರೋ ಹನುಮಂತಂದು ವಿಗ್ರಹ ಅಥವಾ ಮಣ್ಣಿಂದು ಅದು ಇವತ್ತಿನವರೆಗೂ ಒಂದು ಪುಡಿ ಕೂಡ ಉದ್ರಿಲ್ವಂತೆ ಕೆಳಗೆ, ಮಣ್ಣಿಂದ ಆದ್ರೂ ಕೂಡ. ಸೊ ಅಷ್ಟು ಸ್ಪೆಷಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ನೆಕ್ಸ್ಟ್ ಟೈಮ್ ನೀವು ಬರ್ತಾ ಇದ್ದೀರ ಅಂದರೆ ಮಿಸ್ ಮಾಡ್ದಲೇ ಈ ಜಾಗಕ್ಕೆ ಹೋಗಿ ಅಂತ ಹೇಳ್ತಾ, ಈಗ ಗೋಲ್ಗಪ್ಪನೂ ತಿಂದಾಯ್ತು 2 ಪ್ಲೇಟು. ಫೋನೆಲ್ಲ ಇದ್ರೊಳಗೆ ಇರೋದ್ರಿಂದ ತಗೊಳಕ್ಕಾಗಲಿಲ್ಲ. ನಾವು ತಿಂದಿನ ಥರ ಟೇಸ್ಟ್ ಬರಲ್ಲ. ಬಟ್ ನಾರ್ತ್ ಇಂಡಿಯಾಗೆ ಬಂದು ಗೋಲ್ಗಪ್ಪ ತಿನ್ನಲಿಲ್ಲ ಅಂದರೆ ದಟ್ ಟ್ರಿಪ್ ವೋಂಟ್ ಬಿ ಕಂಪ್ಲೀಟೆಡ್ ಆಸ್ ಅ ಫುಡಿ. ಸೊ ಇಫ್ ಯು ಆರ್ ಅ ಫುಡಿ, ಇಫ್ ಯು ನೋ ಯು ನೋ. ಸೊ ಹಾಗಾಗಿ ಗೋಲ್ಗಪ್ಪ ಆಯಿತು. ಗೋಲ್ಗಪ್ಪ ಇವರೆಲ್ಲ ಮಡಕೆ ಚಾಯ್ ಕುಡಿದ್ರು ಎಲ್ರೂ ಇವರೆಲ್ಲ.
ಸೂಪರ್ ಆಗಿತ್ತಂತೆ. ಸೊ ಮಡಕೆ ಚಾಯ್ ಕುಡ್ತಿದ್ದಾರೆ ಅವರೆಲ್ಲ. ನಾನು ಗೋಲ್ಗಪ್ಪ ತಿಂದೆ. ಇಟ್ಸ್ ಗುಡ್. ಸೇಮ್ 20 ರೂಪೀಸ್ ಇಲ್ಲೂ 7 ರೂಪೀಸು. ಸೊ ಇವಾಗ ನಾವು ದಿ ಬೆಸ್ಟ್, ಕಾಶಿಗೆ ಬಂದ ತಕ್ಷಣ ಎರಡೇ ವಿಷಯ ಮಾತಾಡೋದು ಜನ. ಏನು, ಒಂದು ವಿಶ್ವನಾಥನ್ ನೋಡಿದ್ವಿ, ಇನ್ನೊಂದು ಗಂಗಾ ಆರತಿ ನೋಡಿದ್ವಿ. ಕರೆಕ್ಟಾ? ಸೊ ಇವಾಗ ನಾವು ಗಂಗಾ ಆರತಿಗೆ ಹೋಗ್ತಾ ಇದ್ವಿ. ವಿ ಹ್ಯಾವ್ 2 ಟೈಪ್ಸ್. ಅಂಡ್ ಇವತ್ತು ನಮಗೆ ಗೊತ್ತಾಯ್ತು ನಿನ್ನೆ 20,000 ಮೆಂಬರ್ಸ್ ಇದ್ರಂತೆ ನಿನ್ನೆಯ ಆರತಿಯಲ್ಲಿ. ಸೊ ದೇ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಟುಡೇ ಬಿಕಾಸ್ ಇವತ್ತು ಸಂಡೇ. ಇಲ್ಲಿ ಗಂಗಾ ಆರತಿ 2 ಟೈಪ್ಸ್ ಇದೆ. ಏನಂತ ಅಂದ್ರೆ, ಒಂದು ಸ್ಟೆಪ್ಸ್ ಮೇಲೆ ಕುತ್ಕೊಂಡು ನೋಡೋ ಅಂಥದ್ದು, ಇನ್ನೊಂದು ಬೋಟ್ ಅಲ್ಲಿ ಗಂಗೆ ಮೇಲೆ ಹೋಗಿ ತೋರಿಸ್ತಾರೆ. ಅಂಡ್ ಆಲ್ಸೋ ನಾವು ಹೇಳ್ತಾ ಇದ್ದೆ, ಹಾಗಾಗಿ ನಾವು ಅದನ್ನು ಪ್ಲಾನ್ ಮಾಡಿರಲಿಲ್ಲ ಬೋಟಲ್ಲಿ ಹೋಗ್ಬೇಕಂತ. ನಾವು ಇದರಲ್ಲೇ ಹೋಗೋಣ ಅಂತಾನೆ ಪ್ಲಾನ್ ಇರ್ತಿದ್ವಿ, ಸ್ಟೆಪ್ಸ್ ಮೇಲೆ ಹೋಗ್ಕೊಳ್ಳೋಣ ಅಂತ. ಬಟ್ ಇಲ್ಲಿ ತುಂಬಾನೇ ಕ್ರೌಡ್ ಇದೆ. ಆಸ್ ಐ ಸೆಡ್, ನಾವು 10 ಜನ ಇಟ್ಕೊಂಡು ಹೋಗೋದು ತುಂಬ ಕಷ್ಟ ಆಗಿದೆ. ಇಲ್ಲಾಂದ್ರೆ ನಾವು ದೂರ ಗಾಡಿ ನಿಲ್ಲಿಸಿ ಚಿಕ್ಕ ಆಟೋ ಮಾಡಿಕೊಂಡು ಅದ್ರ ಹತ್ರ ಹೋಗಿ ಆಮೇಲೆ ವಾಕ್ ಮಾಡ್ಕೊಂಡು ಮುಗಿಸ್ಕೊಂಡು ಬರ್ಬಿಡ್ಬೋದು. ಬಟ್ ಐ ಡೋಂಟ್ ಥಿಂಕ್ ಇಟ್ ಇಸ್ ಪಾಸಿಬಲ್ ನಾವು, ಆಸ್ ವಿ ಹ್ಯಾವ್ ಲಾಟ್ ಆಫ್ ಪೀಪಲ್. ಸೊ ನಾವಿವಾಗ ಡೈರೆಕ್ಟಾಗಿ ಬೋರ್ಡ್ ಹತ್ರನೇ ಹೋಗ್ತಿದ್ವಿ. ಅದನ್ನೇ ಈ ಸೆಡ್ 1.5 hour ತೋರಿಸ್ತಾರಂತೆ. ಅಂದರೆ ಫುಲ್ ಎಲ್ಲ ಘಾಟ್ಸು ತೋರಿಸ್ತಾರೆ. ನಾವು ಹೆಂಗೂ ಬೆಳಗ್ಗೆ ಕವರ್ ಮಾಡೋಕ್ಕಾಗಿಲ್ಲ. ಸೊ ಬೇರೆ ಎಲ್ಲ ಘಾಟ್ಗಳನ್ನು ತೋರಿಸ್ತಾ ಗಂಗಾ ಆರತಿನ ನಾವು ಬೋಟಲ್ಲಿ ನೋಡ್ತೀವಿ. ಸೊ ಎಸ್, ಐ ಆಮ್ ರೆಡಿ, ಲೆಟ್ಸ್ ಗೋ. ಹೆಂಗಾಗತ್ತೆ ಅಂತ ಹೋಪ್ ಚೆನ್ನಾಗಿ ಕಾಣುತ್ತೆ, ಎಲ್ಲ ಚೆನ್ನಾಗಿ ವಿಡಿಯೋ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಆ್ಯಂಡ್ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಒಪ್ಪಿದ್ದಾರೆ, ಅವ್ರ ಹತ್ರ ಡ್ರೋನ್ ಶಾಟ್ಸ್ ಕೂಡ ಕೇಳಿದ್ದೀನಿ ನಾನು, ಕೊಡಿ ಅಂತ. ಇವತ್ತಿನ ಡ್ರೋನ್ ಶಾಟ್ಸ್ ಕೂಡ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಎಸ್, ಐ ಕಾಂಟ್ ವೇಟ್ ಟು ಸಿ ದ ಗಂಗಾ ಆರತಿ. ನನಗೆ ಗೊತ್ತಿರೋರ ಹತ್ರ ಕೇಳಿದ್ದೀನಿ, ತುಂಬ ಇದ್ದರೆ ಹಿ ಕುಡ್ ಹ್ಯಾವ್ ಟು, ಬಟ್ ಯಾ, ಐ ಮಿಸ್ ಹಿಮ್ ಅಗೇನ್. ಡ್ರೋನ್ ಶಾಟ್ಸ್ ತಗೋದಾನ ಬೇರೆಯವ್ರ ಹತ್ರ ಕೂಡ ಅಂತ ಹೇಳ್ತಾ, ಲೆಟ್ಸ್ ಗೋ ಟು witness one of the most beautiful Ganga Aarti in the world. So ಇದು ಇಡೀ ವರ್ಲ್ಡಲ್ಲೇ ಗಂಗಾ ಆರತಿ ವಾರಣಾಸಿ ಅಂದರೆ ಇಟ್ಸ್ ವೆರಿ ಸ್ಪೆಷಲ್ ಅಲ್ಲ. ಸೊ ಹೋಗೋಣ, ನೋಡೋಣ ಗಂಗಾ ಆರತಿ ಹೇಗಾಗುತ್ತೆ ಅಂತ. ಸೊ ವಿ ಆರ್ ಗೋಯಿಂಗ್ ಟು ಗಂಗಾ ಆರತಿ ವಿತ್ ವೈಭವ್ ಬಾಯ್. ಇವರೇ ನಮಗೆ ಅವಾಗಿಂದ ಗೈಡ್ ಮಾಡ್ತಾ ಇರೋದು ಎಲ್ಲದಕ್ಕೂ. ಸೊ ವೆರಿ ಫ್ರೆಂಡ್ಲಿ. ಹೋಗೋಣ ಇವಾಗ. ಬ್ಯಾಕ್ ಸೈಡಿಂದ ಬೋಟ್ ಕ್ಯಾಚ್ ಮಾಡ್ಬೇಕು ನಾವು. ಇವಾಗ ಬೋಟಲ್ಲಿ ಗಂಗೆಯನ್ನು ನೋಡೋದಕ್ಕೆ ಹೋಗೋಣ. ಲೆಟ್ಸ್ ಗೋ. ಸೊ ಇದು ಯೋಗಿಜಿ ಗೌರ್ಮೆಂಟ್ ಬಂದ ಮೇಲೆ ಆಗಿರೋವಂಥದ್ದು. ಇದೆಲ್ಲ ಹೊಸ ಡೆವಲಪ್ಮೆಂಟು. ಇದು ಈ ಕಡೆ ಬ್ರಿಡ್ಜ್ಗಿಂತ ಈ ಕಡೆ ಆಗಿರೋ ಎಲ್ಲದೂ ನ್ಯೂ ಡೆವಲಪ್ಮೆಂಟು. ಓಕೆನಾ? ಇದೆಲ್ಲ ಕಾಶಿಲಿ ಮೊದಲು ಇರಲಿಲ್ಲ. ಇಲ್ಲಿಂದ ನಡ್ಕೊಂಬಂದಿದ್ದೀವಿ ನಾವು. ಹೋಗ್ತಾ ಇದ್ದೀವಿ ಇವಾಗ. कहाँ है तुमको बोट? चेयर वाला? हाँ, सुपर. So we are here. ಐ ಆಮ್ ಸೋ ಮಚ್ ಎಕ್ಸೈಟೆಡ್. ಆ್ಯಕ್ಚುಲಿ ಈ ಜಾಗ ಚಿನ್ಮಯ್ಗೆ ಹೋಗ್ತಾ ಇದ್ದೆ ಯಾವಾಗಲೂ, ಯಾಕಂದರೆ ಅವನೇ ಯಾವಾಗಲೂ ವಿಡಿಯೋ ಮಾಡ್ತಾ ಇದ್ದಿದ್ದು. ಆದರೆ ಇವತ್ತು ನಾನು ಮಾಡ್ತಾ ಇದ್ದೀನಲ್ವ, ಹಾಗಾಗಿ ಈ ಜಾಗ ನನಗಾಗಿದೆ. ನಾನೇ ಟಾಪಲ್ಲಿ ಕೂತ್ಬಿಟ್ಟಿದ್ದೀನಿ. ಸೊ ವಿಡಿಯೋ ಮಾಡೋಣ, ಎಲ್ಲವನ್ನೂ ವ್ಲಾಗ್ ಮಾಡ್ಕೊಳ್ಳೋಣ. ಓಕೆನಾ? ನೋಡಿ ಗೈಸ್, ಇಲ್ಲಿ ಟೈಮ್ ಲ್ಯಾಪ್ಸ್ ಇಟ್ಟಿದ್ದೀನಿ. ಇಲ್ಲಿ ಇನ್ಸ್ಟಾ 360 ಶಾರ್ಟ್ ಆಗ್ತಾ ಇದೆ. ಇದರಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲ ಸರ್ಕಸ್ ಮಾಡ್ತಾ ಇದ್ದೀನಿ ನಾನು ಒಬ್ಬಳೇ. ಆಲ್ಮೋಸ್ಟ್ ನಿಯರ್, ಲೈಕ್ ಲಿಟರಲಿ ನಂಗಂತೂ ಗೂಸ್ ಬಂಪ್ಸ್ ಬರ್ತಾ ಇದೆ. ಐ ವಾಸ್ ವೇಟೆಡ್ ಫಾರ್ ದಿಸ್ ಡೇ. ಸೊ ನೋಡೋಣ ಗಂಗಾ ಆರತಿನ ನೀಟಾಗಿ
ಕಣ್ ತುಂಬಿಸ್ಕೊಳ್ಳೋಣ. ಐ ಥಿಂಕ್ ಆಲ್ರೆಡಿ ಆ ಚಾಂಟಿಂಗ್ ಶುರುವಾಗ್ಬಿಟ್ಟಿದೆ. ಹತ್ರ ಬಂದಿದ್ದೀವಿ ನಾವು. ನೋಡೋಣ ಹತ್ರ ಹೋಗಿ, ಇವಾಗ ಇನ್ನೂ ಹತ್ರ ಹೋಗಿ ನಿಮಗೂ ಕೂಡ ತೋರಿಸ್ತೀನಿ.